ರಾಮಾಯಣದಲ್ಲಿ ರಾಮ ರಾವಣ ಈಕ್ವಲ್ ಆಗಿರಬೇಕು ಅಂತಾರೆ. ಆ ಥರ ಅಪ್ಪಾಜಿಯವರು ವಜ್ರಮುನಿಯವರು ಸ್ಫುಟವಾಗಿ ಕನ್ನಡವನ್ನು ಮಾತಾಡುವ ಒಬ್ಬ ಧೀಮಂತ ನಟ ಅಂತ ಹೇಳ್ಬೋದು ವಜ್ರಮುನಿಯವರನ್ನು. ಇದು ಎಲ್ಲ ಕನ್ನಡಿಗರು ಸಂತೋಷ ಪಡುವಂತಹ, ಸಂಭ್ರಮ ಪಡುವಂತಹ ಒಂದು ದಿನ. ನಮ್ಮಿಂದ ಭಾಳ ದೂರವಾಗಿದ್ದಾರೆ ಅಂತ ನಾವು ಭಾವಿಸ್ತೀವಿ. ಆದರೆ ಕಲೆಯಿಂದ ಮತ್ತು ಪರದೆಯಿಂದ ಮತ್ತು ಟಿ ವಿಯಿಂದ ಅವರು ಇವತ್ತು ಜೀವಂತ. ಭಾರತ ದೇಶದಲ್ಲಿ ಯಾವುದೇ ಒಬ್ಬ ಖಳನಾಯಕನ ಪ್ರತಿಮೆಯನ್ನು ಅನಾವರಣ ಮಾಡಿರ್ತಕ್ಕಂಥದ್ದು ಇದೇ ಮೊದಲು ಅಂತ ಹೇಳಿ ನಾನು ಹೇಳಬೇಕಾಗ್ತದೆ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಒಂದು ಸಾರ್ಥಕ ಕ್ಷಣಕ್ಕೆ ನಾವೆಲ್ಲರೂ ಮುಖಾಮುಖಿ ಆಗುವಂಥ ಒಂದು ಸಂದರ್ಭವನ್ನು ಎದುರು ನೋಡ್ತಾ ಇದ್ದೇವೆ. ಇದೇ ನವಂಬರ್ 25, 2023 ಶನಿವಾರ ಸಂಜೆ 5 ಗಂಟೆಗೆ ನಮ್ಮ ಬೆಂಗಳೂರಿನ ನಾಗರಭಾವಿ ವೃತ್ತ ಜ್ಞಾನಭಾರತಿ ರೋಡ್ನಲ್ಲಿ ನಿಮ್ಮೆಲ್ಲರ ಅತ್ಯಂತ ಪ್ರೀತಿಯ ಗೌರವದ ಗಂಡು ಧ್ವನಿಯ ನಟಭಯಂಕರ ನಟ ವಿಶಾರದ ಶ್ರೀ ವಜ್ರಮುನಿಯವರ ಕಂಚಿನ ಪ್ರತಿಮೆಯ ಅನಾವರಣ ಆಗ್ತಾಯಿದೆ. 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ ವಜ್ರಮುನಿಯವರು ಒಂದು ಅರ್ಥದಲ್ಲಿ ಕನ್ನಡ ನಾಡನ್ನು ಅನಭಿಷಿಕ್ತವಾಗಿ ಆಳದಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಸರಿಸಮಾನವಾಗಿ ಜನಪ್ರೀತಿಯನ್ನು ಗಳಿಸಿದವರು. ನಾಯಕನಾಗಿ ರಾಜ್ಕುಮಾರ್ ಅವರು ಯಾವ ಎತ್ತರಕ್ಕೆ, ಬಿತ್ತರಕ್ಕೆ ಮತ್ತು ಒಂದು ಅಭಿವ್ಯಕ್ತಿಯ ಉಚ್ಚೃಂಖಲೆಗೆ ಏರಿದ್ರೋ ಅದೇ ರೀತಿಯಲ್ಲಿ ಸಜ್ಜನಿಕೆ, ಮನುಷ್ಯತ್ವ, ಸಹಕಾರಿ ಮನೋಭಾವ, ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ಹೇಳಿ ಅದರ ಜೊತೆಗೆ ತಾನು ಹುಟ್ಟಿದ ಊರು ಮತ್ತು ಅದರ ಸುತ್ತಮುತ್ತಲಿನ ಪರಿಸರಕ್ಕೆ ಅದ್ಭುತವಾದಂಥ ಸೇವೆಯನ್ನು ಮಾಡಿಕೊಟ್ಟಂಥವರು. ಇಡೀ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಖಳನಟನಾಗಿಯೂ ಕೂಡ ತನ್ನ ವೈಯಕ್ತಿಕ ಜೀವನದಲ್ಲಿ ಒಂದು ನಾಯಕ ನಟನಾಗಿ ಸಾತ್ವಿಕವಾಗಿ ಬದುಕಿ ಬಾಳಿ ಆದರ್ಶವಾದಂಥ ಒಂದು ಬದುಕನ್ನು ಕೌಟುಂಬಿಕವಾಗಿಯೂ, ಸಾಮಾಜಿಕವಾಗಿಯೂ, ಸಾಂಸ್ಕೃತಿಕವಾಗಿಯೂ ಬಿಟ್ಟು ಹೋದಂಥ ವಜ್ರಮುನಿಯವರು ನಮ್ಮ ಚಿರಂತನವಾದಂಥ ಒಬ್ಬ ಕಲಾವಿದರು, ಚಿರಂತನವಾದಂಥ ಒಬ್ಬ ಜನಸೇವಕ, ಮತ್ತು ಅದರ ಆ ಮಗುಮುಗ್ಧತೆಯನ್ನು ಒಳಗಡೆ ಇಟ್ಟುಕೊಂಡಂಥ ಇಂಥ ಒಬ್ಬ ಪ್ರಚಂಡ ಕಲಾವಿದ. ಅಭಿವ್ಯಕ್ತಿಗೂ ಮತ್ತು ಅಭಿಮಾನದ ಬದುಕಿಗೂ, ಸಾರ್ವಜನಿಕವಾದಂಥ ಸಾರ್ವತ್ರಿಕ ಬದುಕಿಗೂ ಮತ್ತು ವೈಯಕ್ತಿಕ ಜೀವನದ ಶುದ್ಧತೆಗೂ ಈ ಎಲ್ಲದರಲ್ಲೂ ಒಂದು ಅನುಸಂಧಾನವನ್ನು ಇಟ್ಟುಕೊಂಡು ಬದುಕದಿದ್ದರೆ ಅದು ವಜ್ರಮುನಿಯವರು. ನಮ್ಮಲ್ಲೊಂದು ಮಾತಿದೆ, ಸಿನಿಮಾದಲ್ಲಿಯ ಖಳನಾಯಕರೆಲ್ಲರೂ ನಿಜ ಜೀವನದಲ್ಲಿ ನಾಯಕರು ಅನ್ನುವಂಥ ಒಂದು ಮಾತಿದೆ. ಆ ಮಾತಿಗೆ ಅನ್ವರ್ಥವಾಗಿ ಬದುಕದಿದ್ದರೆ ಅದು ವಜ್ರಮುನಿಯವರು. ವಜ್ರಮುನಿಯವರು ಎಂಥವರು ಅಂತ ನೋಡಬೇಕು ಅಂತಾದರೆ ಇವತ್ತಿಗೂ ಅವರ ಸಂಸಾರವನ್ನು ನೀವು ನೋಡಬೇಕು. ಮಗ ಜಗದೀಶ್ ಇರ್ಬೋದು, ಇನ್ನೊಬ್ಬ ಮಗ ಇರ್ಬೋದು, ಅವರ ಪತ್ನಿ ಲಕ್ಷ್ಮಿಯವರು ಇರ್ಬೋದು, ಸೊಸೆಯಂದಿರ್ಬೋದು, ಮೊಮ್ಮಕ್ಕಳಿರ್ಬೋದು. ಪ್ರತಿಯೊಬ್ಬರು ಇವತ್ತು ಒಂದು ನಾಮ ಸಂಕೀರ್ತನೆಯ ಹಾಗೆ ವಜ್ರಮುನಿಯವರ ಹೆಸರಿನಿಗೆ ಒಂದು ತೂಕ, ಅವರ ಇಡೀ ಬದುಕಿನ ಮೂಲಕ ಎತ್ತರವನ್ನು ಬಿತ್ತರವನ್ನು ಕಲ್ಪಿಸಿದ್ದಾರೆ ಹೊರತು ವಜ್ರಮುನಿಯವರ ಕುಟುಂಬ ಹೀಗಂತೆ ಅಂತ ಒಂದೇ ಒಂದು ಮಾತಿಗೂ ಆಹಾರವಾಗದೇನೆ ಬದುಕಿದಂಥ ಕುಟುಂಬ ಅದು. ನಮ್ಮಲ್ಲಿ ರಾಜ್ಕುಮಾರ್ ಅವರ ಸಮಾಧಿ ಆಗಿದೆ, ವಿಷ್ಣುವರ್ಧನ್ ಅವರಿಗೆ ಸಮಾಧಿ ಆಗಿದೆ, ಅಂಬರೀಷ್ ಅವ್ರಿಗಾಗಿದೆ, ಪುನೀತ್ ಅವ್ರಿಗಾಗಿದೆ, ಪಾರ್ವತಮ್ಮನವ್ರಿಗಾಗಿದೆ. ಒಂದು ಕನ್ನಡ ಚಿತ್ರರಂಗದಲ್ಲಿ ನಮ್ಮೆಲ್ಲರನ್ನು ಆಳಿ ಹೋದಂಥ ಕೆಲವರಿಗೆ ಸಮಾಧಿಯೂ ಆಗಿದೆ, ಮತ್ತು ಜನರ ಮನಸ್ಸಿನಲ್ಲಿ ಅಲ್ಲಲ್ಲಿ ಪುತ್ಥಳಿಗಳು, ರೋಡ್ಗಳು ಇತ್ಯಾದಿಗಳು ಎಲ್ಲವೂ ಆಗಿದೆ. ಆದರೆ ತಮ್ಮದೇ ಆದಂಥ ಜೀವನದ ಶ್ರೇಷ್ಠತೆ, ಅಭಿವ್ಯಕ್ತಿಯ ಶ್ರೇಷ್ಠತೆ, ರಂಗಭೂಮಿಯನ್ನು ಒಂದು ಇಡೀದಾದಂಥ ಒಂದು ಕಲಾ ಕುಸುಮ ಅನ್ನುವ ರೀತಿಯಲ್ಲಿ ಕರ್ನಾಟಕದ ಒಂದು ವಜ್ರ ಕಿರೀಟಿಯಾಗಿ ಬದುಕದಂಥ ಈ ಖಳನಾಯಕರಿಗೆ ಅಥವಾ ವಜ್ರಮುನಿ ಅಂಥವರಿಗೆ, ಮಹಾನ್ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ಹಾಸ್ಯ ನಟರಿಗೆ, ಇಂಥವರಿಗೆಲ್ಲರಿಗೂ ಕಾಲಾತೀತವಾಗಿಯೂ ನಮ್ಮ ಮನಸ್ಸಿನಲ್ಲಿ ಇವತ್ತಂತೂ ಉಳಿದವರಿಗೆ ಎಲ್ಲಿಯೂ ಇಂಥ ಒಂದು ಸೌಭಾಗ್ಯ ಸಿಕ್ಕಿಲ್ಲ. ಅದು ದೌರ್ಭಾಗ್ಯ. ಅದು ವಜ್ರಮುನಿ ಅಂಥವರಿಗೆ ಏನೂ ಕಡಿಮೆ ಇದೆ. ಅವರಿಗೆ ಎಲ್ಲವೂ ಆಗಬೇಕಾಗಿತ್ತು. ಅವರ ಸಿನಿಮಾಗಳ ಸಂಸ್ಕರಣೆ, ಅವರ ಬದುಕಿನ ಇಡೀ ಕಾಲಘಟ್ಟದ ದಾಖಲೀಕರಣ, ಒಂದು ಮ್ಯೂಸಿಯಂ ಆಗಬೇಕು, ಸಮಾಧಿ ಆಗಬೇಕು, ಎಲ್ಲವೂ ಆಗಬೇಕು. ಆದರೆ ಆಗಬೇಕು ಅನ್ನುವಂಥ ಒಂದು ಕನಸು ಅಷ್ಟೇ ಹೊರತು ಎಲ್ಲಿಯೂ ಅದು ನನಸಾಗುವಂಥ ಒಂದು ಸಂದರ್ಭ ಒದಗಿ ಬಂದಿರಲಿಲ್ಲ. ಆದರೆ ಇಲ್ಲಿ ನಟಭೈರವ ವಜ್ರಮುನಿ ಕಲಾ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಆ ಒಂದು ಗೆಳೆಯರು, ಹಿತೈಷಿಗಳು ಆ ಒಂದು ಸಾರ್ಥಕವಾದಂಥ ಚಾರಿತ್ರಿಕವಾದಂಥ ಕೆಲಸವನ್ನು ಮಾಡಲಿಕ್ಕೆ
ಮುಂದಾಗಿದ್ದಾರೆ. ಅವರಿಗೆ ಅಭಿನಂದಿಸ್ತಾ ಇಂಥ ಒಂದು ಸತ್ಕಾರ್ಯ ಪ್ರಾಯಶಃ ಮುಂದಿನ ದಿನಗಳಲ್ಲಿ ಬಾಲಣ್ಣನವರಿಗೂ ವಜ್ರಮುನಿಯವರು ಹಾಗೇನೆ ನರಸಿಂಹರಾಜು ಅವರಿರ್ಬೋದು ಅಥವಾ ಯಾರೆಲ್ಲ ನಮ್ಮ ಇಡೀಯದಾದಂಥ ಅಶ್ವತ್ಥರಂಥವರು ಮಹಾನ್ ಕಲಾವಿದರ ಒಂದು ಬಹಳ ದೊಡ್ಡ ಲಿಸ್ಟೇ ಯಾದಿಯೇ ಇದೆ. ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್ ಅಥವಾ ನಮ್ಮ ಜಯಂತಿ, ಕಲ್ಪನಾ, ಮಂಜುಳಾ, ಎಷ್ಟು ಹೆಸರು ಬೇಕು. ನೀವು ನಿರ್ದೇಶಕರಲ್ಲಿ ಆಮೇಲೆ ತಂತ್ರಜ್ಞರಲ್ಲಿ ಇಂಥ ಮಹಾನ್ ಒಂದು ಕಲಾವಿದರ ಒಂದು ತಂಡ ನಮ್ಮ ಮಧ್ಯೆ ಇದೆ. ಅವರೆಲ್ಲರಿಗೂ ಈ ಸೌಭಾಗ್ಯ ಮುಂದಿನ ದಿನಗಳಲ್ಲಿ ಸಿಗಲಿ ಅಂತ ಹಾರೈಸ್ತಾ ಅವತ್ತಿನ ಈ ಒಂದು ಅಪರೂಪದ ಚಾರಿತ್ರಿಕವಾದಂಥ ಈ ಒಂದು ಸಂದರ್ಭಕ್ಕೆ ಸಾಕ್ಷಿ ರೂಪದಲ್ಲಿ ಅವರನ್ನು ಒಡನಾಡಿದವರು, ಅವರನ್ನು ಕಂಡವರು, ಅದು ದ್ವಾರಕೀಶ್ ಇರ್ಬೋದು, ತಾರಾ ಅವರು ಇರ್ಬೋದು, ಗಿರಿಜಾ ಲೋಕೇಶ್ ಅವರು ಇರ್ಬೋದು, ರಮೇಶ್ ಭಟ್, ಸುಂದರ್ ರಾಜ್, ಶ್ರೀನಾಥ್, ಜಗ್ಗೇಶ್, ಅಶೋಕ್, ರಾಘವೇಂದ್ರ ರಾಜ್ಕುಮಾರ್, ಶರತ್ ಲೋಹಿತಾಶ್ವ ಮತ್ತು ಇವರೆಲ್ಲರೂ ವಜ್ರಮುನಿಯವರ ಬಗ್ಗೆ ತಮ್ಮದೇ ಆದಂಥ ಒಂದು ಅನುಭವದ ನುಡಿಗಳನ್ನು ಹೇಳಿದ್ದಾರೆ. ಅವತ್ತು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಇರ್ತಾರೆ, ಶಾಸಕರಾದಂಥ ಎಂ ಕೃಷ್ಣಪ್ಪನವರಿರ್ತಾರೆ, ಪ್ರಿಯಾ ಕೃಷ್ಣ ಅವರಿರ್ತಾರೆ, ಶ್ರೀಮತಿ ಲಕ್ಷ್ಮೀ ವಜ್ರಮುನಿ ಅವರಿರ್ತಾರೆ, ಡಾಕ್ಟರ್ ಡಿ ಹೇಮಚಂದ್ರ ಸಾಗರ್ ಅವರಿರ್ತಾರೆ, ಕೆ ಎಂ ನಾಗರಾಜ್ ಇರ್ತಾರೆ, ಎಸ್ ಸಂಪಂಗಿ ಅವರಿರ್ತಾರೆ. ಇವರೆಲ್ಲರ ಒಂದು ಸಮ್ಮುಖದಲ್ಲಿ ನಿಮ್ಮೆಲ್ಲರ ಪ್ರೀತಿಯ ವಜ್ರಮುನಿಯವರ ಒಂದು ಕಂಚಿನ ಪ್ರತಿಮೆ ಅನಾವರಣ ಆಗ್ತದೆ. ಆ ಅನಾವರಣದ ಹಿನ್ನೆಲೆಯಲ್ಲಿ ನಾವು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಅದು ನಮ್ಮ ಒಂದು ಸಾರ್ಥಕವಾದಂಥ ಕೆಲಸ ಅಂತ ನಾನು ಭಾವಿಸ್ತೇನೆ. ನಿಮ್ಮೆಲ್ಲರಿಗೂ ಅದು ಅತ್ಯಂತ ಖುಷಿ ಕೊಡ್ತದೆ ಅಂತ ನಾನು ಭಾವಿಸ್ತಾ ಈ ಸಾಂಸ್ಕೃತಿಕ ಟ್ರಸ್ಟ್ನ ಅಧ್ಯಕ್ಷರಾದಂಥ ಭೈರಪ್ಪ ಎನ್, ಉಪಾಧ್ಯಕ್ಷರಾದ ಮೋಹನ್ ಎಂ, ಕಾರ್ಯದರ್ಶಿ ಮಾರುತಿ ಎಂ, ಖಜಾಂಚಿ ನಾಗರಾಜ್ ಆರ್ ಅವರ ಇಡೀ ಬಳಗಕ್ಕೆ ನಾನು ಮತ್ತೊಮ್ಮೆ ಅಭಿನಂದಿಸ್ತಾ, ಬನ್ನಿ ಹಿರಿಯರ ನುಡಿಗಳನ್ನು ಕೇಳೋಣ, ಮತ್ತು ಅಲ್ಲಿಯ ಯಾವ ಪರಿಸರದಲ್ಲಿ ಅಲ್ಲಿ ಪ್ರತಿಮೆ ಪ್ರತಿಷ್ಠಾಪನೆ ಆಗುತ್ತೆ ಅನ್ನೋದೆಲ್ಲದರನ್ನು ಒಂದು ಸಮಗ್ರವಾಗಿ ನಿಮಗಾಗಿ ನಾವು ತೋರಿಸ್ತಾ ಇದ್ದೇವೆ. ಬನ್ನಿ ನೋಡೋಣ. ನಾನಿವತ್ತು ಮಾತಾಡ್ತಾ ಇರೋದು ಒಬ್ಬ ಅದ್ಭುತವಾದ ಕಲಾವಿದನ ಬಗ್ಗೆ. ನಮಗೆ ಎಲ್ಲರಿಗೂ ಗೊತ್ತಿರೋರು, ಈ ರಾಜ್ಯಕ್ಕೆ ತುಂಬ ಚೆನ್ನಾಗಿ ಪರಿಚಯ ಇರೋರು ವಜ್ರಮುನಿಯವರು. ಅವರ ಭಾಷೆ, ಅವರ ಗತ್ತು, ಅವರ ಬಾಡಿ ಲ್ಯಾಂಗ್ವೇಜು ಇವೆಲ್ಲ ಅದ್ಭುತವಾಗಿರುತ್ತೆ. ರಾಮಾಯಣದಲ್ಲಿ ರಾಮ ರಾವಣ ಈಕ್ವಲ್ ಆಗಿರಬೇಕು ಅಂತಾರೆ. ಆ ಥರ ಅಪ್ಪಾಜಿಯವರು ವಜ್ರಮುನಿಯವರು. ನಿಮ್ಮ ಪ್ರತಿಮೆ ಬರ್ತಿರೋದು ನಿಮಗಲ್ಲ, ನಮಗೆ ಖುಷಿ ಆಗುತ್ತೆ, ನಮಗೆ ಹೆಮ್ಮೆ ಆಗುತ್ತೆ. ಅದು ಅವರ ಒಂದು ಪ್ರತಿಮೆ ಇವತ್ತು ನಾಗರಬಾವಿ ಹತ್ರ ಅನಾವರಣೆ ಆಗ್ತಿದೆ. ಅನಾವರಣೆಗೆ ಎಲ್ಲರೂ ಬನ್ನಿ, ಎಲ್ಲರೂ ನೋಡಿ. ಅಂಥ ಒಬ್ಬ ಕಲಾವಿದನ ಮಿಸ್ ಮಾಡಿಕೊಂಡಿದ್ದೀವಿ. ಅಟ್ಲೀಸ್ಟ್ ಅನಾವರಣೆ ಮಾಡಿ ಅವ್ರ ಆಶೀರ್ವಾದ ಪಡ್ಕೊಳ್ಳೋಣ ಬನ್ನಿ. ನನ್ನ ಆತ್ಮೀಯ ಪ್ರಾಣ ಸ್ನೇಹಿತ ವಜ್ರಮುನಿ ನನಗೆ ವಜ್ರು. ಆ ವಜ್ರುವಿನ ಕಂಚಿನ ಕಂಠ ಇವತ್ತು ಮರ್ತಿಲ್ಲ ಕರ್ನಾಟಕ ಜನ. ಅಂಥ ನನ್ನ ವಜ್ರುವಿನ ಕಂಚಿನ ಮೂರ್ತಿ ಇವತ್ತು ಅನಾವರಣ ಮಾಡ್ತಿರೋದು ಬಹಳ ಸಂತೋಷ. ನಾಗರಭಾವಿನಲ್ಲಿ ಅವನ ಪ್ರತಿಮೆ ಉದ್ಘಾಟನೆ ಆಗ್ತಾಯಿದೆ. ಜನ ಅವನ್ನ ನೋಡ್ತಾರೆ, ಆದರೆ ಮರ್ತಿಲ್ಲ. ನೆನಪು ಯಾವತ್ತೂ ನಮ್ಮ ಹಾಗೆ ಎಲ್ಲರ ಹೃದಯದಲ್ಲೂ ಇರ್ತಾನೆ. ವಜ್ರಮುನಿ, ವಜ್ರು ವಜ್ರು ವಜ್ರು. ವಜ್ರಮುನಿಯವ್ರ ಬಗ್ಗೆ ಏನು ಹೇಳೋದು? ಅಬ್ಬಬ್ಬಬ್ಬಬ್ಬ, ಅವರ ವಯಸ್ಸಿದಂಥ ಪಾತ್ರಗಳನ್ನೆಲ್ಲ ನೋಡ್ತಾ ಇದ್ದರೆ ಕನ್ನಡದಲ್ಲಿ ಎಂತೆಂಥ ನಟರು ಆಗಿ ಹೋದರು ಅಂತ ಹೆಮ್ಮೆ ಅಂತ ಅನಿಸುತ್ತೆ. ಅದರಲ್ಲೂ ಅವರ ಒಂದು ರಾವಣನ ಪಾತ್ರ, ಆ ನಾಟಕ, ಅದೆಲ್ಲವನ್ನೂ ನೋಡಬೇಕಿತ್ತು ನೀವು. ನಾವಂತೂ ನೋಡಿದ್ದೀವಿ, ನಾವೇ ಪುಣ್ಯವಂತರು ಅಂತ ಹೇಳ್ಬೋದು. ಮತ್ತು ಅವರ ಬಾಯಲ್ಲಿ ಬರುತ್ತಿದ್ದ ಕನ್ನಡದ ಶಬ್ದಗಳು ಅಪ್ಪ ಎಷ್ಟು ಚೆನ್ನಾಗಿರ್ತಿತ್ತು, ಎಷ್ಟು ಸ್ಪಷ್ಟತೆ ಇರ್ತಿತ್ತು. ಸ್ಫುಟವಾಗಿ ಕನ್ನಡವನ್ನು ಮಾತಾಡುವ ಒಬ್ಬ ಧೀಮಂತ ನಟ ಅಂತ ಹೇಳ್ಬೋದು ವಜ್ರಮುನಿಯವರನ್ನು. ನಟ ಭೈರವ, ವಜ್ರಮುನಿ
ಕಲಾ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಇವರ ವತಿಯಿಂದ ನಾಗರಭಾವಿ ಸರ್ಕಲಲ್ಲಿ ಇವರ ಪ್ರತಿಮೆಯನ್ನು ಪುತ್ಥಳಿಯನ್ನು ಅನಾವರಣ ಮಾಡ್ತಾ ಇದ್ದಾರೆ. ನೀವೆಲ್ಲ ಬಂದು ಅದನ್ನು ನೋಡಿ ಆನಂದ ಪಡಿ. ನೀವೆಲ್ಲ ಪುತ್ಥಳಿಯ ಅನಾವರಣೆಗೆ ಬರ್ತೀರಲ್ಲ. ನಮಸ್ಕಾರ. ನನ್ನ ನಿರ್ದೇಶನ ಅಂದರೆ ಭಾಳ ಇಷ್ಟಪಡುವ ಅವನು. ಕುಳ್ಳ ಏಜೆಂಟ್ಸಲ್ಲಿ ಅವನಿಗೆ ಒಂದು ಹಾಡು ಕೊಟ್ಟಿದ್ದೆ ನಾನು, ಎಲ್ಲ ಮಾಯವೋ ಅಂತ ಒಂದು ಹಾಡನ್ನು ಕೊಟ್ಟಿದ್ದೆ ನಾನು. ನಾವು ಎಷ್ಟು ಆಪ್ತರು ಅಂದರೆ ಹಾಕೋ ಸಮಯದಲ್ಲಿ ಜೊತೆಗೆ ಸೇರ್ತಾಯಿದ್ವಿ. ನಾನು ಅವನು ಬೇಕಾದ ಸತಿ ಒಟ್ಟಿಗೆ ಗುಂಡು ಹಾಕಿದ್ದೀವಿ. ಗುಂಡು ಅಂದ್ರೆ ಗೊತ್ತಾನೆ ನಿಮಗೆ, ಅದೇ ಅದನ್ನು ಹಾಕ್ತಾಯಿದ್ವಿ ಅಷ್ಟೇ. ಒಂದು ಶಿಲೆಯನ್ನು ಮಾಡ್ತಾಯಿದ್ದೀರಾ, ಬಹಳ ಸಂತೋಷ, ಮಾಡಬೇಕಾದ ಕೆಲಸ. ವಜ್ರಮುನಿ ಬಗ್ಗೆ ಸ್ಟ್ಯಾಚು ಕಟ್ತಾ ಇರೋದು ಬಹಳ ಖುಷಿಯಾಗಿದೆ ನನಗೆ. ಒಂಥದ್ದು ಈ ಚಿತ್ರರಂಗದಲ್ಲಿ ವಜ್ರಮುನಿ ಚಿರಾಯು. ಅಂದರೆ ಕಲಾಕ್ಷೇತ್ರ ನಡುಗೋಗೋದು. ನಾಗರಬಾವಿಯಲ್ಲಿ ನಟಭೈರವ ವಜ್ರಮುನಿ ಕಲಾ ಮತ್ತು ಸಾಂಸ್ಕೃತಿಕ ಕೇಂದ್ರ ಅವರು ಅವರ ಪುತ್ಥಳಿಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಇದು ಎಲ್ಲ ಕನ್ನಡಿಗರು ಸಂತೋಷ ಪಡುವಂತಹ, ಸಂಭ್ರಮ ಪಡುವಂತಹ ಒಂದು ದಿನ. ಇದೇ ನವೆಂಬರ್ 25 ಶನಿವಾರದಂದು ಸಂಜೆ 6 ಗಂಟೆಗೆ. ನನಗೆ ತುಂಬ ಸಂತೋಷ. ಯಾಕೆ ಅಂದರೆ ಇವತ್ತು ಒಬ್ಬ ಖಳನಾಯಕನ ನೆನಪಿಗೋಸ್ಕರ ಅವರನ್ನು ಮರುಸೃಷ್ಟಿ ಮಾಡಿ ಕನ್ನಡಿಗರು ಎಲ್ಲರಿಗೂ ಸಂತೋಷವನ್ನು ಕೊಡುವಂಥ ಒಂದು ಸೌಭಾಗ್ಯ ನಮಗೆ ಸಿಕ್ಕಿದೆ. ಹಾಗಾಗಿ ನೀವೆಲ್ಲರೂ ಬಂದಬೇಕು, ಈ ಸಂಭ್ರಮದಲ್ಲಿ ಭಾಗವಹಿಸಬೇಕು ಅಂತ ನಾನು ಕೇಳ್ಕೊತೀನಿ. ನಾನು ಬರ್ತೀನಿ, ನೀವೆಲ್ಲ ಬರ್ತೀರಲ್ಲ. ನಮಸ್ಕಾರ. ವಜ್ರಮುನಿ ಅಂದರೆ ಒಬ್ಬ ಮುನಿ ತನ್ನ ಒಂದು ಅನುಷ್ಠಾನದಲ್ಲಿ ವಜ್ರ ಖಚಿತವಾಗಿರುತ್ತಾನೆ. ಅವರು ಮಾಡ್ತಾ ಇದ್ದಂಥ ಪಾತ್ರಗಳು ಹೇಳಕ್ಕೆ ಸಾಧ್ಯವಾದಂಥ ಪಾತ್ರಗಳು. ಒಂದೊಂದು ಪಾತ್ರಗಳು ಕಣ್ಣು ಮುಂದೆ ಕಟ್ಟಿದಂತೆ ಇರ್ತದೆ. ನಮ್ಮಿಂದ ಭಾಳ ದೂರವಾಗಿದ್ದಾರೆ ಅಂತ ನಾವು ಭಾವಿಸ್ತೀವಿ. ಆದರೆ ಕಲೆಯಿಂದ ಮತ್ತು ಪರದೆಯಿಂದ ಮತ್ತು ಟಿ ವಿಯಿಂದ ಅವರು ಇವತ್ತು ಜೀವಂತವಾಗಿದ್ದಾರೆ. ಇವತ್ತು ಅನೇಕ ಸ್ನೇಹಿತರು, ಅಭಿಮಾನಿಗಳು ಸೇರಿ ಅವರ ಒಂದು ಪುತ್ಥಳಿಯನ್ನು ಇವತ್ತು ನಾಗರಬಾವಿ ಕ್ಷೇತ್ರದಲ್ಲಿ ಇಡ್ತಾ ಇದ್ದಾರೆ ಅಂತ ಕೇಳಲ್ಪಟ್ಟೆ. ಭಾಳ ಖುಷಿಯಾಯಿತು. ಅವರ ನೆನಪು ಸದಾ ಸರ್ವಕಾಲ ಕನ್ನಡಿಗರ ಮನದಲ್ಲಿ ಹಸಿರಾಗಿರುತ್ತೆ. ಅವರ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೀನಿ. ನಮಸ್ಕಾರ. ಲವ್ ಯು. ನಮ್ಮ ವಿಜಯನಗರ ಹಾಗೂ ನಾಗರಬಾವಿಯ ಪ್ರದೇಶದ ನಮ್ಮ ಬಂಧುಗಳು ಪುತ್ಥಳಿಯನ್ನು ಇಂದು ಅನಾವರಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಒಳ್ಳೆಯ ಪ್ರಯತ್ನ, ಒಳ್ಳೆಯ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಶ್ರೀಮಾನ್ ಎಂ ಕೃಷ್ಣಪ್ಪ ಹಾಗೂ ಅವರ ಸುಪುತ್ರ ಅಂತ ಶ್ರೀಮಾನ್ ಪ್ರಿಯಾ ಕೃಷ್ಣರವರು, ಅವರು ಕೂಡ ಗೋವಿಂದರಾಜನಗರ ಕಾನ್ಸ್ಟಿಟ್ಯೂಯೆನ್ಸಿಯ ಶಾಸಕರು. ಇಬ್ಬರ ಮುಂದಾಳತ್ವದಲ್ಲಿ ಇಂದು ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಕುಮಾರ್ ಅವರ ಹಿರಿಯ ಪುತ್ರ ಅಂತ ಶಿವರಾಜ್ ಕುಮಾರ್ ಅವರು ಅನಾವರಣವನ್ನು ಮಾಡಲಿಕ್ಕೆ ಒಪ್ಪಿ ಬರ್ತಿರ್ತಕ್ಕಂಥದ್ದು ಒಂದು ಭಾಳ ದೊಡ್ಡ ಸಂಗತಿ. ಮತ್ತು ಇಡೀ ಭಾರತ ದೇಶದಲ್ಲಿ ಯಾವುದೇ ಒಬ್ಬ ಖಳನಾಯಕನ ಪ್ರತಿಮೆಯನ್ನು ಅನಾವರಣ ಮಾಡಿರ್ತಕ್ಕಂಥದ್ದು ಇದೇ ಮೊದಲು ಅಂತ ಹೇಳಿ ನಾನು ಹೇಳಬೇಕಾಗ್ತದೆ. ಇದು ಒಂದು ಚಾರಿತ್ರಿಕ ಸಂದರ್ಭ. ಇದು ಎಲ್ಲರ ಮನಸ್ಸಲ್ಲೂ ಕೂಡ, ಇಡೀ ಬೆಂಗಳೂರಿನ ಹಾಗೂ ಕನ್ನಡಿಗರ ಮನಸ್ಸಲ್ಲಿ ಯಾವಾಗಲೂ ಕೂಡ ಶಾಶ್ವತವಾಗಿ ಉಳಿತಕ್ಕಂಥ ಒಂದು ಕಾರ್ಯವನ್ನು ನಮ್ಮ ನಾಗರಬಾವಿ ಬಂಧುಗಳು ಮಾಡ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸಿ ಹಾಗೂ ನಮ್ಮ ನಾಗರಬಾವಿಯ ಜನಕ್ಕೆ ಮತ್ತು ಇಂತಹ ಒಳ್ಳೆಯ ಕಾರ್ಯಗಳನ್ನ ಮಾಡ್ತಕ್ಕಂಥ ಮನಸ್ಸನ್ನು ಹೆಚ್ಚಿಗೆ ಕೊಡಲಿ ಅಂತ ನಾನು ದೇವರಲ್ಲಿ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಓಹ್, ಎಲ್ಲಿ ವಜ್ರಣ್ಣ, ಎಲ್ಲಿ ಪ್ರಚಂಡ ರಾವಣ? ಆ ಟ್ರಾನ್ಸ್ಫಾರ್ಮೇಷನ್, ಇದೆಯಲ್ಲ ವೇಷಾಂತರ, ಆ ಭಾಷೆ, ಆ ಕಣ್ಣು, ಆ ಅಭಿನಯ, ಅಬ್ಬಬ್ಬಬ್ಬಬ್ಬ, ಅದು ನೋಡ್ಕೊಂಬಂದು ನೆಕ್ಸ್ಟೇ ನಮಸ್ಕಾರ ಮಾಡಿಬಿಟ್ಟೆ. ನಮ್ಮ ನಟಭಯಂಕರ ವಜ್ರಮುನಿ ಸಾಂಸ್ಕೃತಿಕ ಮತ್ತು ಕಲಾ ಸಂಘದವರು ಒಂದು ಒಳ್ಳೆ ಕಂಚಿನ ಪ್ರತಿಮೆ ಮಾಡಿಸಿದ್ದಾರೆ, ಅದನ್ನು ಅನಾವರಣ ಮಾಡ್ತಾಯಿದ್ದಾರೆ ಅಂತ ಕೇಳಿಪಟ್ಟೆ. ಭಾಳ ಸಂತೋಷ ಆಯಿತು. ಫೋಟೋಗಳು ನೋಡಿದೆ, ವಜ್ರಮುನಿಯವರು ಹಂಗೆ ಎದ್ದು ಬಂದಂಗಿದೆ. ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಈ ಸಂಘದವರು. ಈ ಸಮಾರಂಭಕ್ಕೆ ಎಲ್ಲ ಒಳ್ಳೆಯದಾಗಲಿ. ವಜ್ರಮುನಿಯವರ ಹೆಸರು ಹೀಗೆ ಸದಾಕಾಲ ಎಲ್ಲ ಕಡೆ ಹಬ್ಬಲಿ. ಕನ್ನಡಿಗರ ಮನೆ
ಮನಸ್ಸಿನಲ್ಲಿ ವಜ್ರಮುನಿಯವರು ನೆಲೆಸಿರಲಿ ಅಂತ ಹಾರೈಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ಕಾರ ಸ್ನೇಹಿತರೆ. ವಜ್ರಮುನಿಯರವರು ಕನ್ನಡ ಚಿತ್ರರಂಗ ಕಂಡ ಅಸಲಿ ಖಳನಾಯಕನಲ್ಲಿ ಒಬ್ಬರು ಪ್ರಮುಖರು ವಜ್ರಮುನಿರವರು ನನಗೆ ವೈಯಕ್ತಿಕವಾಗಿ ಯಾಕೆ ಹತ್ತಿರ ಆಗ್ತಾರೆ ಅಂದರೆ, ನಾನು ಹುಟ್ಟಿ ಬೆಳೆದ ಬಡಾವಣೆಯ ಹತ್ತಿರದಲ್ಲೇ ವಜ್ರಮುನಿ ಅಂಕಲ್ ಅವ್ರ ಮನೆ ಇದ್ದಿದ್ದು. ಅಂದರೆ ನಾವೆಲ್ಲ ಭಾಳ ಪುಟ್ಟವರು, ನಮ್ಮನ್ನೆಲ್ಲ ಅವಾಗ ಹೆದರಿಸ್ಬೇಕು ಅಂತಂದರೆ ವಜ್ರಮುನಿ ಅಂಕಲ್ಗೆ ಹೇಳ್ಬಿಡ್ತೀನಿ ನೋಡು ಅನ್ನೋರು. ಅವ್ರು ಬಂದಿದ್ದು ಗೇಟ್ ಬಂದ ತಕ್ಷಣ ವಜ್ರಮುನಿಯವ್ರು ಬಂದಿದ್ದು, ಅವೆಲ್ಲ ಮಕ್ಕಳೆಲ್ಲ ಹೋಗಿ ಬಚ್ಚಿಟ್ಕೊಂಡ್ಬಿಡ್ತಿದ್ವಿ. ಖಳನಾಯಕನಿಗೆ 2 ಅಕ್ಷರ ಜಾಸ್ತಿ ಇರುತ್ತೆ. ಅಂದರೆ ಖಳನಾಯಕ ಜೋರಾಗಿದ್ರೇ ನಾಯಕನಿಗೆ ಬೆಲೆ ಬರೋದು ಅಂತ. ಆದ್ದರಿಂದ ಆ ಖಳನಾಯಕನ ಪ್ರತಿಮೆಯನ್ನು ಅವರ ಅಭಿಮಾನಿಗಳು ಇಲ್ಲಿ ನಾಗರಬಾವಿ ಸರ್ಕಲಲ್ಲಿ ಅದು ಕಂಚಿನ ಪ್ರತಿಮೆಯನ್ನು ಸ್ಥಾಪನೆ ಮಾಡ್ತಿರೋದು. ನಾನು ಒಬ್ಬ ಕಲಾವಿದೆಯಾಗಿ ಮತ್ತು ಅವರ ಅಭಿಮಾನಿಯಾಗಿ ಮತ್ತು ಅವರನ್ನು ತಂದೆ ಸ್ಥಾನದಲ್ಲಿ ನಿಂತು ನೋಡುವ ಒಬ್ಬ ಮಗಳಾಗಿ ನನಗೆ ತುಂಬ 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 ಸಂತೋಷ ಕೊಟ್ಟಂಥ ವಿಚಾರ. ಅದರಲ್ಲಿ ನಟಭೈರವ ವಜ್ರಮುನಿ ಕಲಾ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಮೂಲಕ ಈ ಪ್ರತಿಮೆಯನ್ನು ಸ್ಥಾಪನೆ ಮಾಡ್ತಿರೋದು ನಿಜವಾಗ್ಲೂ ಸ್ವಾಗತಾರ್ಹ. ಮೊದಲನೇದಾಗಿ ಅವರಿಗೆಲ್ಲ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳಿಗೆ, ಹಿರಿಯರಿಗೆ ನಾನು ಕೂಡ ಅವರಿಗೆ ಅಭಿನಂದನೆಗಳನ್ನು, ವಂದನೆಗಳನ್ನು, ಧನ್ಯವಾದವನ್ನು ತಿಳಿಸ್ತೀನಿ. ಬಹುಶಃ ರಾಜ್ಕುಮಾರ್ ಅಥವಾ ವಿಷ್ಣುವರ್ಧನ್, ಶ್ರೀನಾಥ್ ಅವರು ಯಾರೇ ಹೀರೋಗಳಾದರೂ ಅವ್ರ ಮುಂದೆ ಗಟ್ಟಿಯಾಗಿ ನಿಂತ್ಕೊಳ್ಳೋ ಮತ್ತೊಂದು ಪ್ರತಿಭೆ ಅಂತಂದರೆ ಅದು ನಟಭಯಂಕರ ವಜ್ರಮುನಿಯವರು. ಹೀರೋಗಳಂದರೆ ಬರೀ ನಾಯಕ ನಟರು ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಇಲ್ಲ, ನಿಜವಾದ ಹೀರೋ ವಜ್ರಮುನಿಯವರು. ಅವರ ಒಂದು ಕಂಚಿನ ಪುತ್ಥಳಿಯನ್ನು 25 ನವೆಂಬರ್ ನಾಗರಬಾವಿನಲ್ಲಿ ಅನಾವರಣ ಮಾಡ್ತಾ ಇದ್ದಾರೆ. ನಟಭಯಂಕರ ವಜ್ರಮುನಿ ಕಲಾ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ನವರು ಆಯೋಜಿಸಿ ಮಾಡ್ತಾ ಇದ್ದಾರೆ. 25ನೇ ತಾರೀಕು ನವೆಂಬರು. ಕಲಾವಿದರ ಎಲ್ಲರ ಒಂದು ಸಹಕಾರ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ನಾನೂ ಭಾಗವಹಿಸ್ತಾ ಇದ್ದೀನಿ. ನೀವು ಬನ್ನಿ. ವಜ್ರಮುನಿ ಕಲಾ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ನನ್ನ ಅನ್ನದಾತರಿಗೆ ನನ್ನ ನಮಸ್ಕಾರ ಹೇಳ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಕನ್ನಡ ಕಂಡ ಅತ್ಯದ್ಭುತ ನಟ, ಶ್ರೇಷ್ಠ ನಟ, ನಟಭಯಂಕರ, ನಟಭೈರವ, ಪ್ರಚಂಡ ರಾವಣ, ನಮ್ಮ ಕನ್ನಡದ ವಜ್ರಮುನಿ ಸರ್ ಅವರು. ಇವರ ಅಭಿನಯನ ನಾನೊಂದ್ಸಲ ರವೀಂದ್ರ ಕಲಾಕ್ಷೇತ್ರದಲ್ಲಿ ನೋಡಿದ್ದೆ. ಬಾಬಾ, ಅದೇನೋ ಅಭಿನಯ, ಇಡೀ ಸಭಾಂಗಣ ನಡುತ್ತಿದೆಯೇನೋ ಅನ್ನೋ ಹಾಗೆ ನನಗೆ ಭಾಸ ಆಯಿತು. ರೋಮಾಂಚನಗೊಂಡೆ, ಮೈ ನವಿರೊಳಿಸೋ ಹಾಗೆ ಅವರ ಅಭಿನಯ ಇತ್ತು ಅವತ್ತು. ಇಂಥ ನಿಮ್ಮೆಲ್ಲರ ಪ್ರೀತಿಯ ವಜ್ರಮುನಿ ಸರ್ ಅವರ ಕಂಚಿನ ಪ್ರತಿಮೆ ನಾಗರಬಾವಿ ವೃತ್ತದಲ್ಲಿ ಇದೇ ನವೆಂಬರ್ 25ರಂದು ಶನಿವಾರ 5 ಗಂಟೆಗೆ ನಟಭೈರವ ವಜ್ರಮುನಿ ಕಲಾ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ನವರು ಅನಾವರಣಗೊಳಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ವಜ್ರಮುನಿ ಸರ್ ಅವರ ಕುಟುಂಬಕ್ಕೆ ಹಾಗೂ ಈ ಟ್ರಸ್ಟ್ನವರಿಗೆ ನನ್ನ ವತಿಯಿಂದ, ನನ್ನ ಕುಟುಂಬದ ವತಿಯಿಂದ ಹೃದಯಪೂರ್ವಕ ಅಭಿನಂದನೆಗಳು, ವಂದನೆಗಳು. ನಮಸ್ಕಾರ. ಕರ್ನಾಟಕ ರಾಜ್ಯ ಸಮಸ್ತ ವಜ್ರಮುನಿ ಅಭಿಮಾನಿಗಳಿಗೆ ಸಾಷ್ಟಾಂಗ ತಿಳಿಸ್ತಾ, ರಂಗಶ್ರೀ ರಂಗಸ್ವಾಮಿಯಾದ ನಾನು ಇವತ್ತಿನ ಜನಮಾನಸದಲ್ಲಿ ಖಳನಟ ಏನಾದರೂ ಶಾಶ್ವತವಾಗಿ ಉಳಿದಿದ್ದಾರೆ ಅಂದರೆ ಅದು ವಜ್ರಮುನಿ ಅಂದರೆ ತಪ್ಪಾಗಲಾರದು. ಒಬ್ಬ ಹೀರೋಗೆ ಸಮಾನವಾಗಿ ಉತ್ತುಂಗಕ್ಕೇರಿರೋದು ಅಂದರೆ ವಜ್ರಮುನಿಯರು. ಇದನ್ನೆಲ್ಲ ಗಮನದಲ್ಲಿಟ್ಟು ನಮ್ಮ ನಾಗರಬಾವಿ ಮಿತ್ರರೆಲ್ಲ ಸೇರಿ ಅವರ ಹೆಸರಿನಲ್ಲಿ ಒಂದು ಟ್ರಸ್ಟನ್ನು ಉದ್ಘಾಟನೆ ಮಾಡಿ, ಅದರ ಅಡಿಯಲ್ಲಿ ನಾಗರಬಾವಿ ಸರ್ಕಲಲ್ಲಿ ಇವತ್ತು ಒಂದು ಅದ್ಭುತವಾದ ಕಂಚಿನ ಪ್ರತಿಮೆಯನ್ನು ಅನಾವರಣ ಮಾಡ್ತಾ ಇದ್ದಾರೆ. ನಿಜವಾಗಲೂ ಇದು ಸಂತೋಷ ಪಡುವಂಥ ವಿಷಯ. ಇಡೀ ರಾಜ್ಯದ ಜನ ಆನಂದ ಪಡುವಂಥ ವಿಷಯ. ಕಾರಣ ಏನು ಅಂದರೆ, ಇಡೀ ದಕ್ಷಿಣ ಭಾರತದಲ್ಲಿ ಖಳನಟನಿಗೆ ಏನಾದರೂ ಒಂದು ಪ್ರತಿಮೆ ಅನಾವರಣ ಮಾಡವ್ರೆ ಅಂದರೆ
ಅದು ನಾಗರಬಾವಿ ಸರ್ಕಲಲ್ಲಿ ಪ್ರಪ್ರಥಮವಾಗಿ ನೋಡಿ. ಇವತ್ತು ನಾಗರಬಾವಿ ಸರ್ಕಲಲ್ಲಿ ನಾಗರಬಾವಿ ಮಿತ್ರರೆಲ್ಲ ಸೇರಿ ಅವರ ಒಂದು ಟ್ರಸ್ಟ್ ಹುಟ್ಟಾಕಿ ಅದರಡಿಯಲ್ಲಿ ಏನು ಪ್ರತಿಮೆ ಮಾಡೋಕ್ಕೆ ಹೊರಟ್ರೋ ಒಂದು ಸುದಿನ ಅಂತ ನಾವು ಭಾವಿಸ್ತೀವಿ. ಕಾರಣ ಏನು ಅಂದರೆ ಇವರು ಮಾಡಿರೋಂಥ ಒಂದು ಉತ್ತಮವಾದ ಕೆಲಸ ನೋಡಿ ಬೇರೆ ಬೇರೆ ಕಡೆ ಇಲ್ಲ ನಾವು ಮಾಡಬೇಕು ಅಂತ ಪ್ರೇರಣೆ ಆಗಿದೆ, ನಾವು ಮಾಡ್ತೀವಿ ಅಂತ ಹಲವಾರು ಸಂಘ ಸಂಸ್ಥೆಗಳು ಮುಂದೆ ಬಂದಿದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ವಜ್ರಮುನಿಯವರ ಸರಳತೆ ಮತ್ತು ಅವರ ಹೃದಯ ಅದ್ಭುತವಾಗಿ ಅವರ ನಟನೆ ಇವೆಲ್ಲ ಮನಗಂಡು ಇವತ್ತು ವಜ್ರಮುನಿಯವರ ಒಂದು ಸ್ಟ್ಯಾಚ್ಯೂನ ನಾಗರಬಾವಿಯಲ್ಲಿ ನಿರ್ಮಾಣ ಮಾಡ್ತಾಯಿದ್ದಾರೆ. ಹೇಳೋದಾದರೆ ಇಡೀ ವಜ್ರಮುನಿ ತಂಡ, ಕುಟುಂಬ ಮತ್ತು ಸ್ನೇಹಿತರು ಎಲ್ಲರೂ ಕೂಡ ನಾಗರಬಾವಿ ಏನು ಈ ಯುವಕರು ಮುಂದೆ ಬಂದು ಈ ಕೆಲಸ ಮಾಡ್ತಾರೆ, ಪ್ರತಿಯೊಬ್ಬರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲಸ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಸಲ್ಲಿಸಬೇಕಾಗಿದ್ದಂಥ ದಿನ. ಅದ್ಭುತವಾದ ಕಾರ್ಯ ಮಾಡಿದ್ದಾರೆ. ಯಾಕೆ ಅಂತಂದರೆ ಎಲ್ಲ ಹೀರೋ ಅನ್ನುವಾಗ ಕಳನಟ ಅನ್ನೋ ಮನದಟ್ಟು ಮಾಡಿಕೊಂಡು ಅವರಲ್ಲಿರೋಂತಹ ಒಳ್ಳೆತನ ಮತ್ತು ಅವರ ಕಂಚಿನ ಕಂಠ ಯಾವ ರೀತಿ ಇದೆ ಅಂತ ತಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ. ಹಾಗಾಗಿ ಇವತ್ತು ನಾಡಿಗೆ 25ನೇ ತಾರೀಕು ಲೋಕಾರ್ಪಣೆ ಕಂಚಿನ ಪ್ರತಿಮೆ ಮಾಡ್ತಾಯಿದ್ದೀವಿ ಶನಿವಾರ. ಆದಷ್ಟು ಎಲ್ಲ ಅಭಿಮಾನಿಗಳು ದಯವಿಟ್ಟು ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಈ ಕಾರ್ಯಕ್ರಮಕ್ಕೆ ಒಂದು ಮೆರುಗು ಕೊಡಬೇಕು ಅಂತ ಎಲ್ಲರಲ್ಲೂ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ. ನಮಸ್ಕಾರ. ನನ್ನ ಹೆಸರು ಭೈರಪ್ಪ ಅಂತ. ನಾನು ನಟಭೈರವ ವಜ್ರಮುನಿ ಕಲಾ ಮತ್ತು ಸಾಂಸ್ಕೃತಿಕ ಸಂಘದ ಟ್ರಸ್ಟ್ನ ಅಧ್ಯಕ್ಷನಾಗಿದ್ದೀನಿ. ಕಾರ್ಯದರ್ಶಿಯಾದಂಥ ಮಾರುತಿಯವರಿದ್ದಾರೆ, ಖಜಾಂಚಿಯವರಾದಂಥ ನಾಗರಾಜವರಿದ್ದಾರೆ, ಉಪಾಧ್ಯಕ್ಷರಾದಂಥ ಮೋಹನ್ ಅವರಿದ್ದಾರೆ. ಇದಕ್ಕೆ ಈ ಟ್ರಸ್ಟನ್ನು ಮಾಡಬೇಕಾದ್ರೆ ನಾವು ಒಂದು 4 ಜನ ಸಮಾನ ಮನಸ್ಕರು ಕೂತ್ಕೊಂಡು ಒಂದು ಟ್ರಸ್ಟ್ ಮಾಡೋಣ, ಎಲ್ಲರನ್ನೂ ಒಂದು ಮೀಟಿಂಗ್ ಕರೆದು ಒಂದು 20 ಜನದ ಒಂದು ತಂಡನ ಮಾಡಿಕೊಂಡು ಒಂದು ಟ್ರಸ್ಟ್ ಮಾಡಿ, ಟ್ರಸ್ಟ್ ಮುಖಾಂತರ ಒಂದು ವಜ್ರಮುನಿ ಅವ್ರದ ಪ್ರತಿಮೆನ ಅದರಲ್ಲೂ ಈ ನಾಗರಬಾವಿನಲ್ಲೇ ನಾವೇ ಮಾಡಬೇಕು ಅನ್ನೋ ಒಂದು ಉದ್ದೇಶ ಅಚಲವಾಗಿ ಯಾಕೆ ಉಳ್ಕೊಳ್ತು ಅಂದರೆ, ಸನ್ಮಾನ್ಯ ಪ್ರಿಯಾ ಕೃಷ್ಣವರು ಒಂದು 9 ವರ್ಷದ ಹಿಂದೆಗಡೆನೇ ನಾವು ಹೋಗಿ ಅವ್ರ ಹತ್ರ ಪ್ರಸ್ತಾಪ ಮಾಡಿದ್ವಿ. ಮಾಡಿದಂಥ ಸಂದರ್ಭದಲ್ಲಿ ನಾಗರಾಜ್ ಇರ್ಬೋದು, ನವೀನ್ ಇರ್ಬೋದು, ಚೇತನ್ ಇರ್ಬೋದು, ಹೀಗೆ ಹಲವಾರು ಯುವಕರು ವಜ್ರಮುನಿಯವ್ರನ್ನ ಪ್ರತಿಮೆನ ನಾಗರಬಾವಿನಲ್ಲಿ ಮಾಡಬೇಕು ಅಂತ ಮೊದಲಿಗೆ ಪ್ರಸ್ತಾಪ ಮಾಡಿ, ಆವಾಗಲೇ ಸನ್ಮಾನ್ಯ ಶಾಸಕರಾದಂಥ ಪ್ರಿಯಾ ಕೃಷ್ಣರವರು ಅಡ್ವಾನ್ಸು ಸಹಿತ ಆವಾಗಲೇ ಕೊಟ್ಟು ಅದನ್ನು ಪ್ರತಿಮೆನ ರೆಡಿ ಮಾಡಿದ್ರು. ಆ ರೆಡಿ ಮಾಡೋಂಥ ಸಂದರ್ಭದಲ್ಲಿ ಕಾರಣಾಂತರಗಳಿಂದ ಪ್ರತಿಮೆನ ಇಲ್ಲಿ ಪ್ರತಿಷ್ಠಾಪನೆ ಮಾಡೋದಕ್ಕಾಗಲಿಲ್ಲ. ಅವಾಗಿದ್ದಂಥ ಶಾಸಕರಿರ್ಬೋದು, ಅವಾಗಿದ್ದಂಥ ಮಹಾನಗರ ಪಾಲಿಕೆ ಸದಸ್ಯರಿರ್ಬೋದು, ಅವಾಗ ಭಾಳಷ್ಟು ತೊಂದರೆಗಳಾಯಿತು. ಎಲ್ಲದನ್ನೂ ಮುಗಿಸ್ಕೊಂಡು ಕೊನೆಗೆ ಈ ಒಂದು ಕಾಲಘಟ್ಟದಲ್ಲಿ ಬಂದು ನಿಂತಿದ್ದೇವೆ. ಇವಾಗ ಸನ್ಮಾನ್ಯ ಪ್ರಿಯಾ ಕೃಷ್ಣ ಅವರು ಶಾಸಕರಾಗಿದ್ದಾರೆ. ಇಲ್ಲಿ ಮಗದೊಂದು ಯಾವುದೂ ತೊಂದರೆ ತಾಪತ್ರಗಳು ಇಲ್ಲದೇ ಇರೋದ್ರಿಂದ ಸಮಾನ ಮನಸ್ಕರೆಲ್ಲ ಒಟ್ಟುಗೂಡಿ ಇದನ್ನು ಪ್ರತಿಮೆನ ಇಲ್ಲೇ ಮಾಡಬೇಕು ಅಂತ ನಾವೆಲ್ಲ ಒಟ್ಟುಗೂಡಿ ಮಾಡ್ತಾಯಿದ್ದೀವಿ. ಈ ಮಾಡೋದಕ್ಕೆ ಮೂಲ ಕಾರಣ ಏನಂದರೆ, ಕಳ್ಳನಟರಾಗಿ ನಾವು ಭಾಳಷ್ಟು ಅವರ ಚಿತ್ರಗಳನ್ನು ನೋಡಿದ್ದೇವೆ. ನಂತರ ಅವರು ನಮಗೆ ಹತ್ತಿರದವ್ರು ಆಗಿರೋದ್ರಿಂದ ಅವ್ರ ಮನೆಗೂ ಸಹಿತ ಹೋಗಿ ಅವ್ರನ್ನ ಹತ್ತಿರದಿಂದನೂ ಸಹಿತ ನೋಡಿದ್ದೇವೆ. ಅವರು ಚಲನಚಿತ್ರಗಳಲ್ಲಿ ಮಾತ್ರ ಕಳ್ಳನಟರಾಗಿ ಮಾಡಿರ್ಬೋದು. ಅವರು ಹೃದಯ ಶ್ರೀಮಂತಿಕೆಯನ್ನು ತುಂಬ ಚೆನ್ನಾಗಿ ಇಟ್ಕೊಂಡಿದ್ರು. ಅವ್ರ ಮನೆಯಲ್ಲಿ ಅವ್ರ ಮನೆತನನೂ ಅವರ ಲಕ್ಷ್ಮೀ ವಜ್ರಮುನಿಯವರಿರ್ಬೋದು, ಅವ್ರ ಮಗ ಜಗದೀಶ್ ಅವರಿರ್ಬೋದು, ಅವ್ರ ದೊಡ್ಡ ಮಗ ಅವರಿರ್ಬೋದು, ಎಲ್ಲರೂ ಸಹಿತ ತುಂಬ ನಮ್ಮನ್ನು ಮಾತಾಡಿಸೋ ರೀತಿ ಇರ್ಬೋದು, ನಮ್ಮನ್ನು ಕರೆದಿರೋ ಅಂಥ ರೀತಿ ಇರ್ಬೋದು, ನಮ್ಮನ್ನು ಗೌರವಿಸ್ತಕ್ಕಂಥ ವಿಧಾನಗಳಿರ್ಬೋದು, ಭಾಳ ಅಚ್ಚುಕಟ್ಟಾಗಿ ಸಂಸ್ಕಾರವಂತರಾಗಿ ನಮ್ಮನ್ನು
ಬರಮಾಡ್ಕೊಂಡಿದ್ದಾರೆ, ನಮಗೆ ಗೌರವ ಕೊಟ್ಟಿದ್ದಾರೆ. ನಾವು ಇಂಥವ್ರ ಪ್ರತಿಮೆನೇ ಮಾಡಬೇಕು ಅನ್ನೋ ಒಂದು ಮನೋಭಾವ ಮೊದಲಿಂದ ಇದ್ದಿದ್ದರಿಂದ ಈ ಕರ್ನಾಟಕ ರಾಜ್ಯದಲ್ಲಿ ಕಳನಟರನ್ನ ಯಾವುದೇ ಕಾರಣದಲ್ಲೂ ಎಲ್ಲೂ ಬೇರೆ ಕಡೆ ಪ್ರತಿಮೆನ ಮಾಡಿಲ್ಲದೇ ಇರೋದ್ರಿಂದ ನಮಗೂ ಒಂದು ಹೆಮ್ಮೆ ಅನ್ನಿಸ್ತಾ ಇತ್ತು, ನಮ್ಮವ್ರನ್ನ ಒಬ್ಬರನ್ನ ಪ್ರತಿಮೆನ ಅನಾವರಣ ಮಾಡಬೇಕು ಅಂತ. ಹಾಗಾಗಿ ಕೂತು ಚರ್ಚೆ ಮಾಡಿದ್ಮೇಲೆ ಎಲ್ಲರೂ ಒಪ್ಕೊಂಡ್ರು, ಎಲ್ಲರೂ ಖುಷಿಪಟ್ಟು ನಮ್ಮ ಟ್ರಸ್ಟಿನ ಎಲ್ಲ ಸದಸ್ಯರು ಇದನ್ನು ಮಾಡಲೇಬೇಕು ಅಂತ ಹೇಳಿ ಒಮ್ಮತದಿಂದ ಇವತ್ತು ಕಾರ್ಯಗತ ಮಾಡ್ತಾ ಇದ್ದೇವೆ. ಇದಕ್ಕೆ ಸಹಕರಿಸಿದಂಥ ಸನ್ಮಾನ್ಯ ಪ್ರಿಯಾ ಕೃಷ್ಣರವರು ಎಲ್ಲ ವಿಷಯದಲ್ಲೂ ಅವ್ರ ಹತ್ರ ಹೋಗಿ ಒಂದು ವಿಷಯನ ಪ್ರಸ್ತಾಪ ಮಾಡಿದ್ರೆ ಫಸ್ಟ್ ಮಾಡಿ, ಅದಕ್ಕೇನು ಬೇಕೋ ನಾನು ಮಾಡ್ತೀನಿ, ಪ್ರತಿಯೊಂದು ಹಂತದಲ್ಲೂ ನಮ್ಮನ್ನು ಕೈ ಹಿಡಿದು ಪ್ರತಿಯೊಂದು ವಿಷಯದಲ್ಲೂ ಸಹಕಾರ ಕೊಟ್ಕೊಂಬಂದು ಇವತ್ತು ಈ ಪ್ರತಿಮೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಅನಾವರಣ ಆಗ್ತಾಯಿದೆ ಅನ್ನೋದಕ್ಕೆ ಕಾರಣವೇ ಸನ್ಮಾನ್ಯ ಪ್ರಿಯಾ ಕೃಷ್ಣರವರು. ಅವರ ತಂದೆಯವರು ಕೃಷ್ಣಪ್ಪನವರು, ಅವರು ವಿಜಯನಗರದ ಶಾಸಕರಿದ್ದಾರೆ, ಮೊದಲು ಮಂತ್ರಿಗಳಾಗಿದ್ದಂಥವ್ರು, ತುಂಬ ದೊಡ್ಡ ಗುಣ ಹೊಂದಿರತಕ್ಕಂಥವ್ರು. ಅವರು ಆ ದೊಡ್ಡ ಗುಣದಿಂದ ಇವತ್ತು ದೊಡ್ಡ ಮನುಷ್ಯರದು ಒಂದು ಪ್ರತಿಮೆ ಅನಾವರಣ ಆಗ್ತಾಯಿದೆ ಅನ್ನೋದಕ್ಕೆ ಕಾರಣವೇ ಆ ದೊಡ್ಡ ವ್ಯಕ್ತಿಗಳಿಂದ. ಇದ್ರ ಜೊತೆಗೆ ನಾವು ಸನ್ಮಾನ್ಯ ನಟ ಶಿವರಾಜ್ ಕುಮಾರ್ ಅವ್ರನ್ನ, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವ್ರನ್ನ ಹೋಗಿ ಮೀಟ್ ಮಾಡಿ ಅವರು ಇದಕ್ಕೆ ತುಂಬ ಮನಸ್ಸಿಂದ ಒಪ್ಕೊಂಡು ಈ ಒಂದು ಪ್ರತಿಮೆ ಅನಾವರಣ, ಕಂಚಿನ ಪ್ರತಿಮೆ ಅನಾವರಣಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ. ಅವರು ಈ ಕಂಚಿನ ಪ್ರತಿಮೆನ ಅನಾವರಣ ಮಾಡ್ತಾಯಿದ್ದಾರೆ. ಅವ್ರಿಗೆ ಡಾಕ್ಟರ್ ರಾಜ್ಕುಮಾರ್, ಹೊರನಾಟ ಡಾಕ್ಟರ್ ರಾಜ್ಕುಮಾರ್ ಅವರ ಏನು ಕುಟುಂಬ ಇದೆ, ಅವ್ರಿಗೆ ಹತ್ತಿರವಾದಂಥ ಒಡನಾಟ ಇಟ್ಕೊಂಡಿದ್ದಂಥ ನಟರು ಅಂದರೆ ವಜ್ರಮುನಿಯವರು, ಸಮಕಾಲೀನವರು. ಹಾಗಾಗಿ ಅವ್ರ ಮಕ್ಕಳಾದಂಥ ಶಿವರಾಜ್ ಕುಮಾರ್ ಅವ್ರನ್ನ ಕರೆದು ಈ ಒಂದು ಕಂಚಿನ ಪ್ರತಿಮೆಯನ್ನು ಅನಾವರಣ ಮಾಡೋದಕ್ಕೆ ಹೇಳ್ಕೊಂಡ್ವಿ. ಅವ್ರು ಬಂದಿದ್ದಾರೆ, ಅನಾವರಣ ಮಾಡ್ತಾಯಿದ್ದಾರೆ. ನಮಗೆಲ್ಲರಿಗೂ, ನಮ್ಮ ಸಂಘದ ಎಲ್ಲ ಸದಸ್ಯರಿಗೂ ತುಂಬ ಸಂತೋಷ ಆಗಿದೆ. ಕರ್ನಾಟಕ ಜನಕ್ಕೂ ಸಂತೋಷ ಆಗ್ತದೆ ಅಂತೇಳಿ ನಾವು ಭಾವಿಸಿ ನಾವು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಎಲ್ರಿಗೂ ನಮಸ್ಕಾರ. ನಾನು ಎಂ ಮಾರುತಿ ಅಂತ ಹೇಳ್ಬಿಟ್ಟು ನಾನು ಕಾರ್ಯದರ್ಶಿಯಾಗಿ ಈ ಟ್ರಸ್ಟ್ನಲ್ಲಿ ಇದ್ದೀನಿ. ವಜ್ರಮುನಿ ನಟಭಯಂಕರ ವಜ್ರಮುನಿ ಕಲಾ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಏನು 25ನೇ ತಾರೀಕು ನಾವು ಅನಾವರಣ ಮಾಡ್ತಾಯಿದ್ದೀವಿ. ಅನಾವರಣವನ್ನು ಶ್ರೀಯುತ ಪ್ರಿಯಾ ಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ KM ನಾಗರಾಜಣ್ಣವರು ಪ್ರತಿಯೊಂದು ಹೆಜ್ಜೆಯಲ್ಲೂ ನಮಗೆ ಸಹಕಾರ ಕೊಟ್ಟು ಅವರು ಯಾವ ರೀತಿ ಕಾರ್ಯಕ್ರಮ ಬರಬೇಕು, ಯಾವ ರೀತಿ ನಡಿಬೇಕು, ಸಕ್ಸಸ್ ಆಗಬೇಕು, ಅದಕ್ಕೆ ಕೈ ಜೋಡಿಸಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವರು ನಮ್ಮ ಜೊತೆಲಿದ್ದಾರೆ. ಅವರ ಮುಂದಾಳತ್ವದಲ್ಲಿ ನಾವು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ತಾವುಗಳು ವಜ್ರಮುನಿ ಅಭಿಮಾನಿಗಳು, ಕಲಾ ರಸಿಕರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ. ಎಲ್ಲರಿಗೂ ನಮಸ್ಕಾರ. ನಾನು ನಾಗರಾಜ್ ಅಂತ ಹೇಳಿ ಟ್ರಸ್ಟ್ನ ಖಜಾಂಚಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಅಧ್ಯಕ್ಷರು ಮೊದಲೇ ಹೇಳಿದಾಗೆ ವಜ್ರಮುನಿಯವರ ಪ್ರಪ್ರಥಮ ಬಾರಿಗೆ ಕರ್ನಾಟಕದಲ್ಲೇ ಮೊದಲನೇ ಬಾರಿಗೆ ಕಂಚಿನ ಪ್ರತಿಮೆ ಇಲ್ಲಿ ಅನಾವರಣ ಆಗ್ತಾಯಿದೆ. ಇದಕ್ಕೆ ಕಾರಣರಾದವರು ಸನ್ಮಾನ್ಯ ಶ್ರೀ ಶಾಸಕರಾದ ಪ್ರಿಯಾ ಕೃಷ್ಣರವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀತಾ ಇದೆ. ಹಾಗಾಗಿ ಪ್ರತಿ ಅಭಿಮಾನಿಗಳು, ವಜ್ರಮುನಿಯವರ ಅಭಿಮಾನಿಗಳು, ಕಲಾಭಿಮಾನಿಗಳು ದಯವಿಟ್ಟು 25ನೇ ತಾರೀಕು ನವೆಂಬರ್ ಶನಿವಾರ ಎಲ್ಲರೂ ಬಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಹಾಗೆ ನಮ್ಮ ಮಾರ್ಗದರ್ಶಕರಾಗಿ KM ನಾಗರಾಜಣ್ಣವರ ನಾಯಕತ್ವದಲ್ಲಿ ಇದು ಮೂಡಿ ಬರ್ತಾಯಿದೆ. ಅವರ ಒಂದು ಸಹಕಾರ ನಮ್ಮೆಲ್ಲರಿಗೂ ದಕ್ಕಿದ್ದು ನಮ್ಮ ಪುಣ್ಯ ಅಂತ ಹೇಳ್ಬೋದು. ವಜ್ರಮುನಿಯವರ ಅಭಿಮಾನಿಗಳು, ಕಲಾಭಿಮಾನಿಗಳು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ನನ್ನ ಹೆಸರು ಜಗದೀಶ್ ಅಂತ. ನಾನು ವಜ್ರಮುನಿಯವರ 3ನೇ ಮಗ. ನಮ್ಮ ತಂದೆಯವರ ಪುತ್ಥಳಿ ನಾಗರಬಾವಿ ವೃತ್ತದಲ್ಲಿ ನವಂಬರ್ 25ನೇ ತಾರೀಕು ಶನಿವಾರ ಲೋಕಾರ್ಪಣೆ ಆಗ್ತಾಯಿದೆ. ನಮ್ಮ ಕುಟುಂಬಕ್ಕೆ ಭಾಳ ಸಂತೋಷವಾಗಿದೆ. ಈ ನಮ್ಮ ತಂದೆಯವರು ಕನ್ನಡ ಭಾಷೆ ಬಿಟ್ಟು ಯಾವ ಭಾಷೆಯಲ್ಲೂ ನಟಿಸಿಲ್ಲ. ಅವ್ರಿಗೆ ಆ ಸ್ಥಾನ ಕೊಟ್ಟಿದ್ದಾರೆ ಕನ್ನಡದಲ್ಲಿ. ಕನ್ನಡ ಜನತೆ ಕರ್ನಾಟಕದಲ್ಲಿ ಅವ್ರಿಗೆ ಒಂದು ಸ್ಥಾನ ಕೊಟ್ಟಿದ್ದಾರೆ. ಆ ಸ್ಥಾನ ಇವತ್ತು ಇಲ್ಲಿ ಅವರ ಪುತ್ಥಳಿ ಆಗಿದೆ. ಈ ಪುತ್ಥಳಿಯನ್ನು ನಟಭೈರವ ವಜ್ರಮುನಿ ಮತ್ತು ಕಲಾ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ಮತ್ತು ನಾಗರಬಾವಿ ಗ್ರಾಮಸ್ಥರು ಹಾಗೂ ಹಳ್ಳಿಕಾರ್ ಕುಲ ಬಾಂಧವರು
ಇವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು.